ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನೋಡಿ, ಇವತ್ತು ನಾನು ತಗೊಂಡು ಬಂದಿರುವಂಥ ಈ ಒಂದು ಸ್ವಿಚ್ ವರ್ಡ್ ಏನಿದೆ ಅಲ್ವಾ, ಇದು ತುಂಬ ಒಂದು ಮಿರಾಕಲ್ ಆಗಿ ನಿಮಗೆ ವರ್ಕ್ ಮಾಡಿಕೊಡುವಂಥ ಸ್ವಿಚ್ ವರ್ಡ್. ಯಾರಿಗೆಲ್ಲ ಅರ್ಜೆಂಟ್ ಮನಿ ನನಗೆ ಬೇಕಾಗಿದೆ, ಸೊ ತುರಂತಾಗಿ ನನಗೆ ಒಂದು ಹಣದ ಅವಶ್ಯಕತೆ ಇದೆ, ನಾನು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನನ್ನ ಹತ್ರ ಸ್ವಲ್ಪ ಮನಿ ಶಾರ್ಟೇಜ್ ಇದೆ ಅಂತ ಹೇಳ್ತಾರೆ ಅಲ್ವಾ. ಮನಿ ಶಾರ್ಟ್ ಆಗಿದೆ, ನನ್ನ ಹತ್ರ ಇಲ್ಲ, ಅಷ್ಟೊಂದು ಇಲ್ಲ, ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಪರ್ಚೇಸ್ ಮಾಡಬೇಕು ಅಂತ ಹೋಗಿರ್ತೀರಿ, ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಇದು ನನ್ನ ಹತ್ರ ಇರುವಂಥ ಬಜೆಟಿಗಿಂತ ಈ ಬಜೆಟ್ ಸ್ವಲ್ಪ ಜಾಸ್ತಿ ಇದೆ. ನಿಮಗೆ ತಿಳ್ಕೊಳ್ಳಿ, ಒಂದು 10,000ದಿಂದ ಒಂದು 50,000 ರೂಪಾಯಿ ಒಳಗಡೆಗೆ ನಿಮಗೆ ಒಂದು ಡಿಫ್ರೆನ್ಸ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. 10 to 50,000 ನನ್ನ ಹತ್ರ ಇವಾಗ ಇಲ್ಲ. 10 to 50,000 ನನ್ನ ಹತ್ರ ಇಲ್ಲ ಅಂತಂದಾಗ ನೀವೇನು ಮಾಡಬೇಕು, ನಾನು ಇವತ್ತು ಕೊಡ್ತಾ ಇರುವಂಥ ಈ ಸ್ವಿಚ್ ವರ್ಡನ್ನು ನೀವು ಚಾಂಟ್ ಮಾಡ್ತಾ ಹೋಗಿ. ಎಷ್ಟು ಚಾಂಟ್ ಮಾಡ್ತೀರೋ ಅಷ್ಟು ನಿಮಗೆ ಈ ಒಂದು ಮಿರಾಕ್ಯುಲಸ್ ಆಗಿ ನಿಮ್ಮ ಜೀವನದಲ್ಲಿ 10ರಿಂದ 50,000 ನಿಮಗೆ ಯಾವ ರೀತಿಯಲ್ಲಿ, ಯಾವ ರೂಪದಲ್ಲಿ, ಯಾರ ಮುಖಾಂತರ ನಿಮಗೆ ಬಂದು ತಲುಪುತ್ತೋ ಅದೇ ಒಂದು ವಿಶ್ವದ ಒಂದು ಮಿರಾಕಲ್. ವಿಶ್ವದ ಒಂದು ಮಿರಾಕಲ್ ಅಂದರೆ ಅದೇನೆ. ಹಾಗಾದರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವಾಗಲೂ ನಾನು ಹೇಳೋ ಹಾಗೆ ನಿಮಗೆ ನಾವು ಯಾವಾಗಲೂ ಹೇಳಿರ್ತೀವಿ, ಒಂದು ವೈಟ್ ಶೀಟಲ್ಲಿ ರೆಡ್ ಕಲರಲ್ಲಿ ಒಂದು ಎನರ್ಜಿ ಸರ್ಕಲ್ ಅನ್ನು ಡ್ರಾ ಮಾಡಿ ಅಂತ ಹೇಳಿರ್ತೀನಿ ನಾನು. ಈ ಒಂದು ಎನರ್ಜಿ ಸರ್ಕಲ್ ಡ್ರಾ ಮಾಡಿದಾಗ ನಿಮಗೆ ಈ ಸರ್ಕಲ್ ಅಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ನಿಮ್ಮ ಹೆಸರನ್ನ ಬರಿಬೇಕು, ನಂತರ ನಾನು ಕೊಡ್ತಾ ಇರುವಂತ ಈ ಸ್ವಿಚ್ ವರ್ಡ್ ಅನ್ನ ಬರಿಬೇಕು, ನಂತರ ಎಷ್ಟು ಅಮೌಂಟ್ ಅನ್ನೋದನ್ನ ನೀವು ಬರಿಬೇಕಾಗುತ್ತೆ. ಅದಕ್ಕೂ ಮುಂಚೆ ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ, ನಾನು ಹೇಳಿದೆ ನಿಮಗೆ 10ರಿಂದ 50,000ದಲ್ಲಿ ನಿಮಗೆ ಡಿಫ್ರೆನ್ಸ್ ಬರ್ತಾ ಇದೆ ಅಂತ ಹೇಳಿ. ನೀವೇನು ಮಾಡ್ತೀರಿ, ಇಲ್ಲ ಇದನ್ನ ನಾಳೆ ಇಲ್ಲ ನಾಡಿದ್ದು ನಾನು ತಗೊಳ್ಳೋಣ, ಅದಕ್ಕೋಸ್ಕರ ನೀವೇನು ಮಾಡ್ತೀರಿ, ಯಾರ ಹತ್ರ ಕೇಳೋದು, ಹೇಗೆ ನಮಗೆ ಈ ಒಂದು ದುಡ್ಡನ್ನು ಹೊಂದಿಸೋದು ಅನ್ನೋವಂಥದ್ದು ಕಷ್ಟ ಆದಾಗ ನೀವೇನು ಮಾಡಿ, ಒಂದು ಕಡೆ ಸಮಾಧಾನವಾಗಿ ಕೂತ್ಕೊಳ್ಳಿ. ನೋಡಿ, ಮೊದಲನೇ ಸ್ಟೆಪ್ಪು ಸಮಾಧಾನವಾಗಿ ಕೂತ್ಕೊಳ್ಬೇಕು, ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಬೇಕು, ಕಣ್ಣು ಮುಚ್ಕೊಂಡು ನಿಮ್ಮ ಮನೆ ದೇವರು, ಇಷ್ಟ ದೇವರು, ಕುಲದೈವ ಎಲ್ಲರನ್ನು, ಯಾರ್ಯಾರು ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರೋ ಎಲ್ಲದನ್ನು ಅದನ್ನ ಪ್ರಾರ್ಥನೆ ಮುಖಾಂತರ ಮಾಡ್ಕೊಳ್ಬೇಕು. ಇನ್ನು ನಿಮಗೆ ಯಾರೆಲ್ಲ ರೇಖಿ ಪ್ರಾಕ್ಟೀಷನರ್ಸ್ ಇದ್ದೀರಿ, ಏಂಜಲ್ ಥೆರಪಿ ಗೊತ್ತಿದೆ, ಜಿಬು ಸಿಂಬಲ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಿ, ಕ್ರಿಸ್ಟಲ್ ಹೀಲರ್ಸ್ಗಳಿದ್ದೀರಿ, ಇವರೆಲ್ಲ ನಿಮಗೆ ನಿಮ್ಮದೇ ಆದ ಒಂದು ಎನರ್ಜಿಯನ್ನ ಡ್ರಾ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರುತ್ತೆ. ಇನ್ನು ಸಾಕಷ್ಟು ಮೊಡಾಲಿಟೀಸ್ ಅನ್ನ ಕಳ್ಕೊಂಡಿರೋಂಥವರೆಲ್ಲ ಆ ಒಂದು ಎನರ್ಜೀಸ್ ಅನ್ನ ಕಾಲ್ ಮಾಡ್ಕೊಳ್ಳಿ. ಕಾಲ್ ಮಾಡ್ಕೊಂಡ ನಂತರ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ಕಣ್ಣು ಮುಚ್ಕೊಂಡು ಆ ಒಂದು ಅಮೌಂಟ್ ಅನ್ನ, ಆ ಒಂದು ವಿಜುವಲೈಸ್ ಮಾಡ್ಕೊಳ್ಬೇಕು, ಆ ಒಂದು ಇಂಟೆನ್ಷನ್ ಸೆಟ್ ಮಾಡ್ಕೋಬೇಕು. ನನಗೆ ಒಂದು 50,000ದ ಅವಶ್ಯಕತೆ ಇದೆ, ನನಗೊಂದು 10ರಿಂದ 50,000 ನನ್ನಲ್ಲಿ ಕಮ್ಮಿ ಬೀಳ್ತಾ ಇದೆ, ನನಗೆ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ ಆ ಒಂದು ಇಂಟೆನ್ಷನ್ನ ನೀವು ಇಲ್ಲಿ ಸೆಟ್ ಮಾಡಿಕೊಂಡು ವಿಜುವಲೈಸ್ ಮಾಡ್ತಾ ನೀವೇನು ಮಾಡಬೇಕು, ನೀವು ಒಂದು ವೈಟ್ ಶೀಟಲ್ಲಿ ಒಂದು ರೆಡ್ ಕಲರ್ ಪೆನ್ನಲ್ಲಿ ಎನರ್ಜಿ ಸರ್ಕಲ್ ಅನ್ನ ಬರೆದು, ನಿಮ್ಮ ನೇಮ್ ಅನ್ನ ಬರೆದು, ಇವಾಗ ನಾನು ಕೊಡ್ತಾ ಇರುವಂತ ಈ ಒಂದು ಸ್ವಿಚ್ ವರ್ಡ್ ಅನ್ನ ಬರೆದು, ಮತ್ತೆ ಅದ್ರ ಕೆಳಗಡೆಗೆ ಎಷ್ಟು ಅಮೌಂಟ್ ಬೇಕಾಗಿದೆ ಅಲ್ವಾ, ಅಷ್ಟು ಅಮೌಂಟು ನೀವು ಬರಿಬೇಕಾಗತ್ತೆ. ಇದನ್ನ ನೀವು ಬರೆದು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಕಣ್ಣು ಮುಚ್ಕೊಂಡು ನಾನು ಕೊಡ್ತಾ ಇರೋಂಥ ಈ ಒಂದು ಸ್ವಿಚ್ ವರ್ಡ್ ಅನ್ನ ನಿರಂತರವಾಗಿ ಚಾಂಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ನಿರಂತರವಾಗಿ ನನಗೆ ಏನು 10ರಿಂದ 50,000 ನನಗೆ ಅಮೌಂಟ್ ಬೇಕಾಗಿದೆ ಅಂತ ಹೇಳಿ ನೀವೇನು ಮಾಡಬೇಕಾಗುತ್ತೆ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಚಾಂಟ್ ಮಾಡ್ತಾ ಹೋಗ್ತಾ ಇದ್ದೀರಿ. ಚಾಂಟ್ ಮಾಡಬೇಕಾದ್ರೆ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಮೈಂಡಿಗೆ ಡಿಸ್ಟರ್ಬ್ ಆಗ್ಬೋದು. ಅರೆ, ನಾನು ಮಾಡ್ತಾ ಇದ್ದೀನಿ, ಇದು ಆಗತ್ತೋ ಆಗಲ್ವೋ, ಈ ಒಂದು ಡೌಟ್ ಇಟ್ಕೋಬೇಡಿ. ಅನುಮಾನ ಅನ್ನುವಂಥದ್ದು, ಈ ಒಂದು ಇದನ್ನ ಹೆಂಗೆ ನಂಬೋದು, ಇದನ್ನ ಹೆಂಗೆ ಬಿಡೋದು, ಆಗ್ಬಿಡತ್ತಾ, ನೋಡೋಣ, ಪ್ರಯತ್ನ ಪಡೋಣ, ಇದು ಯಾವುದೂ ಬೇಡ. ನೀವು ಮಾಡ್ತಾ ಇದ್ದೀರಿ ಅಂದರೆ ಮನಸ್ಸಿನಿಂದ ನೀವು ಮಾಡಿ, ಇಲ್ಲ ಅಂದರೆ ಯಾವುದನ್ನು ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಅದು ವರ್ಕ್ ಆಗೋದಿಲ್ಲ.
ಸೊ ಯಾರಿಗೆಲ್ಲ ನಿಮಗೆ ಟ್ರಸ್ಟ್ ಇಶ್ಯೂಸ್ ಇದೆ, ಖಂಡಿತ ಈ ಥರದ್ದು ಯಾರು ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂತಾನೆ ಹೇಳ್ಬಿಡ್ತೀನಿ ನಾನು. ಓಕೆ, ಮೇನ್ಲಿ ಟ್ರಸ್ಟ್. ನಾವು ಕೊಡ್ತಾ ಇರುವಂತ ಪ್ರತಿಯೊಂದು ಸ್ವಿಚ್ ವರ್ಡು ಅದಕ್ಕೆ ಅದರದೇ ಆದ ಫ್ರೀಕ್ವೆನ್ಸೀಸ್ ಇರುತ್ತೆ, ವೈಬ್ರೇಷನ್ಸ್ ಇರುತ್ತೆ. ಆ ಒಂದು ಪವರ್ ಅನ್ನ ನೀವು ತಗೊಳ್ಬೇಕು ಅಂದ್ರೆ ಮೊದಲು ಮೆಂಟಲಿ ನೀವು ರೆಡಿ ಇರಬೇಕು. ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನೀವೇ ರೆಡಿ ಇಲ್ಲ ಅಂತ ಹೇಳಿದ್ರೆ ನಾವು ಕೊಡುವಂಥದ್ದನ್ನ ಯಾವುದೂ ವರ್ಕ್ ಮಾಡೋಕ್ಕಾಗಲ್ಲ, ನಿಮಗೆ ರಿಸಲ್ಟು ಬರಲ್ಲ. ಇದಂತೂ ಪಕ್ಕ ನೀವು ತಿಳ್ಕೊಂಡ್ಬಿಡಿ. ಸೊ ಹೀಗಿರುವಾಗ ನೀವು ಇದನ್ನ ಕಣ್ಮುಚ್ಕೊಂಡು ನಾನು ಕೊಡ್ತಾ ಇರೋವಂಥ ಈ ಒಂದು ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡ್ತಾ 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 ಏನ್ ಅನ್ಕೋಬೇಕು, ನನಗೆ ಬೇಕಾಗಿರೋಷ್ಟು ಅಮೌಂಟು ನನಗೆ ಸಿಕ್ಕಿದೆ, ನನಗೆ ಬೇಕಾಗಿರೋಷ್ಟು ಅಮೌಂಟು ನನ್ನ ಬ್ಯಾಂಕ್ ಅಕೌಂಟಿಗೆ ಬಂದಿದೆ. ನಿಮ್ಗೆ ಯಾವುದನ್ನ ನೀವು ಅದನ್ನ ವಿಜುವಲೈಸ್ ಮಾಡ್ಕೋಬೇಕು ಅಂತಿದ್ದೀರೋ ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ಈ ತರ ನೀವು ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ. ನೋಡಿ, ಇದು ವಿತಿನ್ 24 ಅವರ್ಸ್ ಇಂದ 48 ಅವರ್ಸ್ ಒಳಗಡೆಗೆ ನಿಮಗೆ ಡೆಫಿನೆಟ್ ಆಗಿ ಅಮೌಂಟು ಬಂದೇ ಬರುತ್ತೆ. ಇವಾಗ ನಾನು ಈ ವರ್ಡ್ ಅಲ್ಲಿ ಹೇಳಿದೆ 24 ಅವರ್ಸ್ ಇಂದ 48 ಅವರ್ಸ್ ಒಳಗೆ ನಿಮಗೆ ಅಮೌಂಟು ಬರುತ್ತೆ ಅಂತ ಹೇಳಿದೆ. ನೀವೇನ್ ಮಾಡ್ತೀರಿ, ನನಗೆ 1 ಕೋಟಿ ರೂಪಾಯಿ ಬೇಕು, 24 ಗಂಟೆಲಿ ಬಂದ್ಬಿಡುತ್ತಾ, 48 ಗಂಟೆಲಿ ಬಂದ್ಬಿಡುತ್ತಾ? ನಿಮ್ದು ವಿಡಿಯೋ ನೋಡ್ಬಿಟ್ಟು ನಾವು ಮಾಡಿದ್ವಿ ಬರ್ಲಿಲ್ಲ ಅಂದ್ರೆ ಖಂಡಿತ ಬರದೇ ಇಲ್ಲ. ಯಾಕೆ ಬರುತ್ತೆ ನೋಡಿ, ನಾವು ಯೂನಿವರ್ಸಿಗೆ ಕನೆಕ್ಟ್ ಆಗಿ ಕೇಳಬೇಕಾಗಿದ್ರೆ ನಾವು ಸುಮ್ಮನೆ ಏನು ನಮಗೆ ಯಾರ ಒಂದು ಇದೂ ಇಲ್ದೇನೆ, ನಾವು ಏನೂ ಪ್ರಯತ್ನನೇ ಪಡ್ದೇನೆ ಕುತ್ಕೊಂಡು 1 ಕೋಟಿ ದುಡ್ಡು ಬರಬೇಕು ಅಂದ್ರೆ ಈ ಥರದ್ದೆಲ್ಲ ನೀವು ಅನ್ನೆಸೆಸರಿ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ಮ ಸಮಯವನ್ನ. ಏನು ಅವಶ್ಯಕತೆ ಇದೆ, ಎಷ್ಟು ಅವಶ್ಯಕತೆ ಇದೆ, ಇದು ಅರ್ಜೆಂಟ್ ಮನಿಗೋಸ್ಕರ, ಇನ್ಸ್ಟೆಂಟ್ ಮನಿಗೋಸ್ಕರ ಯೂಸ್ ಆಗುವಂತ ವರ್ಡು. ಸಡನ್ ಆಗಿ 1 ಕೋಟಿ ಅಂತ ನೀವು ಕೇಳಿದ್ರೆ ಆಗೋದಿಲ್ಲ. ಇದೇನಿದ್ರು 10,000ದಿಂದ 50,000 ರೂಪಾಯಿ ಒಳಗಡೆಗೆ ನಿಮಗೆ ಇದು ಕೆಲಸ ಮಾಡಿ ಕೊಡುತ್ತೆ. ಯಾರೋ ತಗೊಂಡು ಬಂದು ನಿಮಗೆ ಮೈಂಡಿಗೆ ಅದು ಕಾನ್ಶಿಯಸ್ ಅಲ್ಲಿ ವರ್ಕ್ ಆಗುತ್ತೆ. ಅರೆ, ನನ್ನ ಕ್ಲೋಸ್ ಫ್ರೆಂಡ್ ಇದ್ರಲ್ವಾ, ಅವ್ರಿಗೆ ನಾನು ಫೋನ್ ಮಾಡಿ ಕೇಳೋಣ, ಅವ್ರು ಕೊಡ್ಬೋದು. ಇದೆಲ್ಲ ಮಾಡಿದ ನಂತರ ನೀವು ಫೋನ್ ಮಾಡ್ತೀರಿ, ಅವ್ರು ಅವಾಗ ಎಸ್ ಅಂತ ಹೇಳ್ತಾರೆ. ಹೌದಾ, ನಿಮಗೆ ಹಣದ ಅವಶ್ಯಕತೆ ಇದೆಯಾ, ನಾನು ಬಂದು ಕೊಡ್ತೀನಿ ಅಂತ. ಯಾರೋ ರಿಲೇಟಿವ್ ಇರ್ತಾರೆ, ಯಾರಿಗೂ ಕೇಳ್ಕೋಬೇಕು ಅನ್ಕೊಂಡಿರ್ತೀರಿ, ಅಯ್ಯೋ ಹೇಗಪ್ಪ ಕೇಳೋದು ಅವ್ರ ಹತ್ರ ನಾವು ದುಡ್ಡು ಅನ್ಕೊಂಡಿರ್ತೀರಿ. ಅಂಥದ್ದು ನೀವು ಇದನ್ನೆಲ್ಲ ಮಾಡಿದ ನಂತರ ನೀವು ಕೇಳಿ ನೋಡಿ, ಖಂಡಿತ ನಾನು ಕೊಡ್ತೀನಿ, ನಿಮಗೆ ತೊಂದರೆ ಇದೆಯಾ, ನಾನು ಮಾಡ್ತೀನಿ. ಯಾರೇ ಆಗಲಿ 10,000, 25,000, 50,000ದವರೆಗೂ ಯಾರೇ ವ್ಯಕ್ತಿಗಳಾಗ್ಲಿ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಈ ಒಂದು ರಿಯಾಲಿಟಿನ ಫಸ್ಟ್ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. 1 ಕೋಟಿ ಅಲ್ಲ, 50 ಕೋಟಿ ಅಲ್ಲ, 100 ಕೋಟಿನೂ 24 ಗಂಟೆ ಒಳಗಡೆಗೆ ಬರೋ ಅಂಥದ್ದು ಇರುತ್ತೆ. ಯಾರಿಗೆ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ಗಳಿರ್ತಾರೆ. ಅವರಿಗೆ ಏನಾದ್ರೂ ಟ್ರಾನ್ಸಾಕ್ಷನ್ಸ್ ಬೇಕು ಅಂದಾಗ ಅವರಿಗೆ 100 ಕೋಟಿವರೆಗೂ ಅವರಿಗೆ ಬರೋ ಅಂತ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ಈ ಸೂಕ್ಷ್ಮತೆನ ನಿಮಗೆ ಹೇಳಿರೋದನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ. ಅಂದ್ರೆ ನಾವು ಏನನ್ನ ಕೇಳಬೇಕಾದ್ರೆ ಎಲ್ಲಿಂದ ಹೇಗೆ ನಾವು ಕೇಳಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇರೋವಂಥದ್ದು. ಏನೋ ಮಾಡ್ದೇನೆ ಇವಾಗ ಹೇಳ್ತಾರೆ, 24 ಗಂಟೆಯಲ್ಲಿ ನಾನು ಮನೆ ಕಟ್ಟಿಸ್ಬಿಡ್ತೀನಾ ಅಂತ ಕೇಳುವಂಥದ್ದು. ಇದು 24 ಗಂಟೆಯಲ್ಲಿ ನಾನು ಇನ್ನೇನೋ ಹಾಕ್ಬಿಡ್ತೀನ, ಇದು ಯಾವ ಒಂದು ಹುಚ್ಚಾಟನೂ ಬೇಡದೆ ನಾವು ಕೊಟ್ಟಿರುವಂತ ಈ ಒಂದು ಸ್ವಿಚ್ ವರ್ಡ್ಸು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು ನನ್ನ ವಿಡಿಯೋಸ್ ನೋಡ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಈ ತರ ಕಷ್ಟಗಳಿಂದ ಹೊರಗಡೆ ಬರಲಿಕ್ಕೆ ನನ್ನ ಕಡೆಯಿಂದ ಒಂದು ವಿಡಿಯೋ ಮುಖಾಂತರ ಅವರಿಗೆ ಹೆಲ್ಪ್ ಆಗ್ತಾ ಇದೆ. ಸೊ ಹೀಗಿರುವಾಗ ಆದಷ್ಟು ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ. ಹಾಗೂ ತುಂಬಾ ಜನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ನೀವು ಮಾಡ್ಕೊಳ್ಳುವಂತ ಸಬ್ಸ್ಕ್ರೈಬ್ ನನಗೊಂದು ಎನ್ಕರೇಜ್ಮೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಆದಷ್ಟು ಇಂಥ ವಿಡಿಯೋಗಳನ್ನ ತುಂಬಾ ಜನರಿಗೆ ನೀವು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮಗೆ ಇಂಟ್ರೆಸ್ಟ್ ಇದೆಯಾ?
ಪಾಸ್ಟ್ ಲೈಫನ್ನ ನೋಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂಥ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಿ ನೋಡಿ. ಈಗ ಬನ್ನಿ, ನಾನು ನಿಮಗೆ ಕೊಡ್ಬೇಕಾಗಿರುವಂತ ಯಾವ ಸ್ವಿಚ್ ವರ್ಡ್ ಅದು ಅಂತ ಹೇಳಿದ್ರೆ, ಸಡನ್ಲಿ, ವಿಂಡ್, ಫಾಲ್, ಕೌಂಟ್, ಅಲೈನ್, ಜಾಕ್ಪಾಟ್. ಎಸ್, ಇದನ್ನ ನಾನು ಕೊಡ್ತಾ ಇರುವಂತದ್ದು ಇಲ್ಲಿ ಕೆಳಗಡೆಗೆ ಮೆನ್ಷನ್ ಮಾಡ್ತೀನಿ. ಇದನ್ನ ನೀವು ನಿರಂತರವಾಗಿ ಚಾಂಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೀವು ಹೇಳ್ಬೇಡಿ 21 ಸಾರಿನ, 54 ಸಾರಿನ, 108 ಸಾರಿನ. ದುಡ್ಡು ನಮಗೆ ಬೇಕಾಗಿದೆ ಅಂತಂದ್ರೆ 1108 ಸಾರಿ ಮಾಡಿದ್ರು ತೊಂದರೆ ಇಲ್ಲ. ಮಾಡ್ತಾ ಹೋಗಿ. ನೀವು ಎಷ್ಟು ಮಾಡ್ತೀರೋ ಅಷ್ಟು ನಿಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಯಾರಿಂದ ನಿಮಗೆ ದುಡ್ಡು ಬರಬೇಕಾಗಿರುತ್ತೋ ಅವರಿಗೆ ತಲುಪುತ್ತೆ. ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡಿಕೊಡುತ್ತೆ. ಸೊ ಇನ್ಸ್ಟೆಂಟ್ ಮನಿ, ಅರ್ಜೆಂಟ್ ಮನಿ, ತುರಂತ ಹಣ ಒಂದು ಅವಶ್ಯಕತೆ ಇದೆ ಅಂದಾಗ, ಎಲ್ಲೋ ಒಂದು 5,000, 1,000 ನನಗೆ ಅವಶ್ಯಕತೆ ಇದೆ ಅಂತ ಸಾಕಷ್ಟು ಜನ, ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ ಜನರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ. ಖಂಡಿತ ಇದನ್ನ ಮಾಡಿ ನೋಡಿ. 24 ಗಂಟೆಗೆ 1,000 ರೂಪಾಯಿ ನಿಮ್ಮ ಬಳಿ ಬರುತ್ತೆ. ಹಾಗೇನೆ ಇಲ್ಲಿ ನಾನು ಹೇಳ್ತಾ ಇರುವಂತದ್ದು, ನಿಮಗೆ ನಿಮ್ಮ ಅಕಾರ್ಡಿಂಗ್ ಟು ನಿಮ್ಮ ಬಿಸ್ನೆಸ್, ಅಕಾರ್ಡಿಂಗ್ ಟು ನಿಮ್ಮ ಒಂದು ಕನೆಕ್ಷನ್ಸು, ಫ್ರೆಂಡ್ ಸರ್ಕಲ್ಲು, ಫ್ಯಾಮಿಲಿ ಸರ್ಕಲ್ ಅನ್ನ ನೋಡಿಕೊಂಡು ನಿಮಗೆ 1 ಲಕ್ಷದವರೆಗೂ ನೀವು ಪ್ರಯತ್ನ ಮಾಡಬಹುದು. ಆದ್ರೆ 10,000ದಿಂದ 50,000ದ ಒಳಗೆ ಹಣ ನನಗೆ ಬೇಕೇ ಬೇಕು ಅಂತ ಅನ್ನೋರ್ಗೆ ಇದು ತುಂಬಾ ಒಂದು ಪವಾಡ ರೀತಿಯಲ್ಲಿ ಇದು ವರ್ಕ್ ಆಗೇ ಆಗತ್ತೆ. ಕೋಟಿಯನ್ನ ಯಾರು ಕೇಳಬೇಕು ಅಂತಾನೋ ಅದ್ರ ಬಗ್ಗೆನೂ ನಾನು ಹೇಳಿದ್ದೀನಿ. ಸೊ ಈಗ 24 ಅವರ್ಸ್ ನೀವೇನ್ ಮಾಡ್ತೀರಿ, ಈ ಶೀಟ್, ವೈಟ್ ಶೀಟ್ ಅಲ್ಲಿ ನೀವು ರೆಡ್ ಕಲರ್ ಸರ್ಕಲ್ ಹಾಕಿ ನೀವು ಬರ್ದಿದ್ದೀರಿ. ನೀವು ಇದನ್ನ ಏನ್ ಮಾಡ್ಬೇಕು, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇದನ್ನ ವಿಶ್ ಮಾಡಿ ನಿಮ್ಮ ಪಿಲ್ಲೋ ಕೆಳಗಡೆಗೆ ಇದನ್ನ ಇಟ್ಕೊಂಡು ಮಲ್ಕೊಳ್ಬೇಕಾಗತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಪಿಲ್ಲೋ ಕೆಳಗಡೆಯಿಂದ ತೆಗೆದು ಅದನ್ನ ನೀವು ನಿಮ್ಗೆ ನೆನಪಿದ್ರೆ ಹಾಗೆ ಚಾಂಟ್ ಮಾಡಿ, ನೆನಪಿಲ್ಲ ಅಂದ್ರೆ ನೀವು ಬರ್ದಿರೋ ಒಂದು ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡಿ. ಹಾಗೆ ಇಲ್ಲ, ಇವತ್ತು ನನಗೆ ಹಣ ಹೊಂದಿಕೆ ಆಗಿದೆ, ನನಗೆ ಹಣ ನನ್ನನ್ನೇ ಹುಡ್ಕೊಂಡು ಬಂದಿದೆ, ನನಗೆ ಕೊಡ್ಬೇಕಾಗಿರೋರು ಬಂದು ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಸ್ಟ್ರಾಂಗ್ ಮೈಂಡ್ ಅಲ್ಲಿ ಇದ್ದು ನೋಡಿ. ಯಾರ್ಯಾರೆಲ್ಲ ಇದನ್ನ ಟ್ರೈ ಮಾಡ್ತಾ ಇದ್ದೀರೋ ಖಂಡಿತ ನೀವುಗಳೇ ಬಂದು ನನಗೆ ಕಮೆಂಟ್ ಮುಖಾಂತರ ನಿಮ್ಮ ಸಕ್ಸಸ್ ಸ್ಟೋರೀಸ್ ನ ಶೇರ್ ಮಾಡ್ಕೊಳ್ತೀರಿ. ಮೊದಲನೇ ರೂಲ್ಸು, ಹರಿಬರಿ ಮಾಡ್ಕೊಳ್ಬೇಡಿ, ಟೆನ್ಷನ್ನು ಪ್ರೆಷರ್ಸು ಇಟ್ಕೊಳ್ಬೇಡಿ, ಡೈಲಾಮಾ ಡೌಟ್ಸ್ಗಳನ್ನ ಇಟ್ಕೊಳ್ಬೇಡಿ. ಸಮಾಧಾನವಾಗಿ ಕೂತ್ಕೊಂಡು ಇಂಟೆನ್ಷನ್ ಸೆಟ್ ಮಾಡಿಕೊಂಡು ವಿಜುವಲೈಸ್ ಮಾಡಿಕೊಂಡು ಚಾಂಟ್ ಮಾಡ್ತಾ ಹೋಗಿ. ತುಂಬಾ ಯಾರು ವಿಡಿಯೋದಲ್ಲಿ ಹೇಳಿದ್ದಾರೆ ಅಂದ್ಬಿಟ್ಟು 1,00,00,000, 100 ಕೋಟಿ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ಹೇಳಿರೋ ಅಷ್ಟೇ ಅಮೌಂಟ್ ಅನ್ನ ನೀವು ಮಾಡ್ತಾ ಹೋಗಿ. ನಿಮಗೆ ನಾಕ್ ಮಾಡುತ್ತೆ ಅದೃಷ್ಟ ಬಂದು. ಇಷ್ಟೆಲ್ಲ ಮಿರಾಕಲ್ ನಡೀತಾ ಇದೆಯಾ? ಇದೆಲ್ಲ ಸ್ವಿಚ್ ವರ್ಡ್ಸ್ಗಳು ಇಷ್ಟೊಂದು ಪವರ್ಫುಲ್ ಆಗಿದೆ, ಇದನ್ನ ನಾವು ಯಾಕೆ ಇನ್ನೂ ಯೂಸ್ ಮಾಡದೆ ಹಾಗೆ ಇದೀವಿ ಅಂತ ಹೇಳಿ ನಿಮಗೇನಾದ್ರೂ ಡೌಟ್ ಬಂದಿದ್ರೆ, ನಾ ಕೊಟ್ಟಂತ ಈ ಎಲ್ಲ ಸ್ವಿಚ್ ವರ್ಡ್ಸ್ಗಳು, ಸ್ವಿಚ್ ಕೋಡ್ಗಳು, ವೇದಿಕ್ ಸ್ವಿಚ್ ವರ್ಡ್ಸ್, ಪ್ರತಿ ಒಂದು ರೆಮಿಡೀಸು ತುಂಬಾ ಒಂದು ಟ್ರೆಮೆಂಡಸ್ ರಿಸಲ್ಟ್ ಅನ್ನ ಕೊಡ್ತಾ ಇದೆ. ಯಾರು ವಿಡಿಯೋ ನೋಡಿ ಹಾಗೆ ಹೋಗ್ಬೇಡಿ, ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಒಂದಿಗೆ ಕಂಟೆಂಟ್ ನ ಇಟ್ಕೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.